ಮತ್ತು ಈ ಸಂದರ್ಭದಲ್ಲಿ ಸ್ವಲ್ಪ ನಾನು ಮಾತಾಡುವ ಅವಶ್ಯಕತೆ ಇಲ್ಲ, ಇದು ನನ್ನ ಏರಿಯಾ ಅಲ್ಲ. ಮಂಜುನಾಥ್ ಕೋಟ್ಯಾನ್ರವರು ತುಂಬ ಸುಂದರವಾಗಿ ಹೇಳಿದ್ದಾರೆ. ಅವರ ಆ ವಿಷಯದಲ್ಲಿ ಡಾಕ್ಟರೇಟ್ ಮಾಡಿದ್ದಾರೆ. ಅದರಿಂದ ಕ್ರೆಡಿಟ್, ಡೆಬಿಟ್, ಪ್ರಾಫಿಟ್ ಇಂಥದ್ದೆಲ್ಲ ಅದರಲ್ಲಿ ನಿಸ್ಸೀಮರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಆದರೆ ನನಗೊಂದು ಮಾತು ಹೇಳಲಿಕ್ಕಿದೆ. ನಮ್ಮ ಕಾರ್ಕಳ ಆರ್ಥಿಕತೆಗೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಅದಕ್ಕೆ ಕಾರಣ ಯಾರು ಅಂತ ಹೇಳಿದರೆ ದಾಮೋದರ ಕಿಣಿ ಅವರು. ಭುವನೇಂದ್ರದಿಂದ BCom ಮಾಡಿದಂಥ ಎಲ್ಲರೂ ಸಿಂಡಿಕೇಟ್ ಬ್ಯಾಂಕ್, ವಿವಿಧ ಬ್ಯಾಂಕಿನಲ್ಲಿದ್ದುಕೊಂಡು ಭಾಳ ಒಳ್ಳೆಯ ಉದ್ಯೋಗಿಗಳು ಅಂತ ಹೇಳಿಸಿಕೊಂಡಿದ್ದಾರೆ. ಕಾರ್ಕಳದಿಂದ ಬ್ಯಾಂಕಿಂಗ್ ಸೆಕ್ಟರಿಗೆ ಹೋದಂಥ ಒಂದು ಸಂದರ್ಭವನ್ನು ನೆನಪಿಸಿಕೊಂಡಾಗ ಭುವನೇಂದ್ರ ಕಾಲದಲ್ಲಿ ನಾವು ಓದಿದ್ದು ಸಾರ್ಥಕ ಅಂತ ಅನ್ನಿಸ್ತದೆ. ಸೂರತ್ ಕುಮಾರ್ ಅವರು ಕರೆದಾಗ ನಾನು ಇಂಥ ಕಾರ್ಯಕ್ರಮಕ್ಕೆ ಯಾಕೆ ಬರ್ತೇನೆ ಅಂತ ಹೇಳಿದರೆ MK ಅನ್ನೋ ಹೆಸರು ನಮ್ಮ ಹೃದಯಕ್ಕೆ ಭಾಳ ಹತ್ತಿರ. MK ವಿಜಯ್ ಕುಮಾರನ್ನು ನೆನಪು ಮಾಡಿದಂಥ ಕಾರ್ಯಕ್ರಮ ಅದು ಕಾರ್ಯಕ್ರಮ ಅಲ್ಲ ಅಂತ ನಾನು ತಿಳ್ಕೊಳ್ಳೋದು. ಒಂದು ನ್ಯಾಯಶಾಸ್ತ್ರದ ಎನ್ಸೈಕ್ಲೋಪೀಡಿಯಾ ಅವರು, ನಡೆದಾಡುವ ಜೀವಕೋಶ ಅಂತ ಹೇಳ್ಬೋದು ಅವರು. ಅಂಥ ಒಂದು ದೊಡ್ಡ ವ್ಯಕ್ತಿತ್ವದ MK ಕುಮಾರರ ಹೆಸರು, ವಿಜಯ್ ಕುಮಾರ್ ಅವರ ಹೆಸರು ಎಲ್ಲಿದೆಯಾ ಅಲ್ಲೆಲ್ಲ ನಾವು ಹೋಗ್ತೇವೆ. ನನ್ನ ಬದುಕಿನಲ್ಲಿ ನಾನು ಶಿಕ್ಷಣ ಪಡೆಯುವ ದಿನಗಳಿಂದಲೂ ನಮಗೆ ಎರಡು ಹೆಸರು ಭಾಳ ಎತ್ತರದಲ್ಲಿ ನಾವು ನೋಡುವಂಥ ಹೆಸರು. ಒಂದು MK ವಿಜಯ್ ಕುಮಾರ್, ಮತ್ತೊಂದು ಪ್ರಭಾಕರ್ ಕಾಮತ್. ಯಾಕೆ ಅಂತ ತಿಳಿದವರಿಗೆ ಗೊತ್ತಿದೆ. ಆ ದೇಶ ಕಟ್ಟುವಂಥ ಆ ಒಂದು ವ್ಯವಸ್ಥೆಯಲ್ಲಿದ್ದುಕೊಂಡು ಅವರ ಮಗನಾದ MK ಸೂರತ್ ಕುಮಾರ್ ಅವರ ಟೀಮ್ ಹಿಡ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ನನಗೆ ಹೇಳಲಿಕ್ಕಿರೋದು ಇಷ್ಟೇ, ಮಂಜುನಾಥ್ ಕೋಟ್ಯಾನ್ರಷ್ಟು ನನಗೆ ಆರ್ಥಿಕತೆ ಅರ್ಥ ಆಗದಿದ್ದರು ನನಗೆ 300 ಕೋಟಿ ಅಂದರೆ ಏನು ಅಂತ ಅರ್ಥ ಆಗ್ತದೆ. 300 ಕೋಟಿ ಅರ್ಥ ಆಗುತ್ತೆ ನನಗೆ. ಅದಕ್ಕೆ ಎಷ್ಟು ಸೊನ್ನೆ ಉಂಟು ಅಂದರೆ ನನಗೆ ಗೊತ್ತಾಗುತ್ತೆ. ಮತ್ತು 0 NPA ಅಂದರೆ ಅದು ಅರ್ಥ ಆಗುತ್ತೆ ನನಗೆ. 100% ರಿಕವರಿ ಅದು ಅರ್ಥ ಆಗುತ್ತೆ. 100% ಡಿವಿಡೆಂಡ್ ಅದು ಅರ್ಥ ಆಗುತ್ತೆ. ಇದು 4ರಿಂದ ಬಹುಶಃ ನನಗೆ ಅನ್ನಿಸುತ್ತೆ ಆಶಯ ಎಲ್ಲರ ಬದುಕಿನ ಆಶಯವಾಗಿ ಮುಂದುವರಿತದೆ ಅಂತ ತಿಳ್ಕೊಳ್ತೇನೆ. ಮತ್ತು ಲೋನ್ ಕೊಡುವವರು ಇಲ್ಲದಿದ್ದರೆ ನಾನು ಜ್ಞಾನಸುಧ ಮಾಡುವ ಹಾಗಿರಲಿಲ್ಲ, ನಾನು ಎಜುಕೇಷನ್ ಪಡೆಯುವ ಹಾಗಿರಲಿಲ್ಲ. ನನಗೆ ಅಜಕಾರಿನ ಕಾರ್ಪೊರೇಷನ್ ಬ್ಯಾಂಕ್ ಲೋನ್ ಕೊಟ್ಟದ್ರಿಂದ ನಾನು MSc ಮಾಡಿದೆ, PhD ಮಾಡಿದೆ. ವಿಜಯ ಬ್ಯಾಂಕ್ ಮತ್ತು HDFC ಬೇಕಾದಷ್ಟು ಲೋನ್ ಕೊಟ್ಟದ್ರಿಂದ ಜ್ಞಾನಸುಧ ಮಾಡಿದೆ. ಎಲ್ಲರೂ ಜ್ಞಾನಸುಧದ ಬಗ್ಗೆ ಹೊಗಳುವಾಗ ನನಗೆ ನೆನಪಾಗ್ತಾ ಇದ್ದದ್ದು ನಾನು ತಗೊಂಡ ಲೋನ್ನಲ್ಲಿ ಎಷ್ಟು ಬಾಕಿ ಕಟ್ಟಲಿಕ್ಕಿದೆ ಅನ್ನೋದೇ ನೆನಪಾಗ್ತಾ ಇತ್ತು. ಹೇಳುವಂಥ ಉದ್ದೇಶ ನಾನು ಭಾಳ ಲಘುವಾಗಿ ಮಾತಾಡ್ತಾ ಇಲ್ಲ, ಯಾಕಂತೇಳಿದ್ರೆ ಹೆಚ್ಚಿನವರು ಕಾಪಿ ಕುಡಿತಾ ಇದ್ದಾರೆ. ನಾನು ಎಲ್ಲಿಯಾದರೂ ಸೀರಿಯಸ್ ಆಗಿ ಮಾತಾಡಿದರೆ ಇದರಲ್ಲಿ ಅರ್ಧದಷ್ಟು ಕಾಪಿ ಕಡೆಗೆ ಹೋಗ್ತಾರೆ ಅಂತ ಹೇಳ್ಕೊಂಡು ನಾನು ಸ್ವಲ್ಪ ಗಮ್ಮತ್ತಾಗಿ ಮಾತಾಡ್ತಾ ಇದ್ದೇನೆ. ಒಂದು ಸಂಸ್ಥೆ ಬಂದಾಗ ತುಂಬ ಲಾಭ ಉಂಟು. ಈಗ ನಮ್ಮ ಜ್ಞಾನಸುಧ ಬಂದಾಗ ಹೇಳೋರು ಏನೇ ಹೇಳಲಿ, ಆಶಯ ಬಂದಾಗ ಏನೋರು ಹೇಳಲಿ, ಎಷ್ಟೋ ಮಂದಿಗೆ ಉದ್ಯೋಗ ಆಗುತ್ತೆ, ಎಷ್ಟೋ ಮಂದಿಯ ಬದುಕು ಕಟ್ಟಿಕೊಳ್ಳಿಕ್ಕಾಗುತ್ತೆ. ಈಗ ನಮ್ಮಲ್ಲಿ 330ಕ್ಕೂ ಮೀರಿದ ಜನರಿದ್ದಾರೆ. ಅವರ ಕುಟುಂಬ ಆ ಜ್ಞಾನಸುಧದಿಂದಾಗಿ ನಡೆಯುತ್ತದೆ. ಇವತ್ತು ಆಶಯದಲ್ಲಿ ಎಷ್ಟೋ ಮಂದಿ ಉದ್ಯೋಗಿಗಳನ್ನು ನಾವು ನೋಡಿದೆವು, ಅವರಿಗೊಂದು ಬದುಕು ಸಿಗ್ತದೆ. ಎಲ್ಲರೂ ಕೂಡ ಹಣ ಇಡುವವರೇ ಆದರೆ ಈ ಸಂಸ್ಥೆ ಮಾತ್ರ ಅಲ್ಲ, ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯೇ ಹಾಳಾಗಿ ಹೋಗುತ್ತೆ. ನಮ್ಮಂಥ ಲೋನ್ ತಗೊಳ್ಳೋರಿದ್ದರೆ ಮಾತ್ರ ಈ ವ್ಯವಸ್ಥೆಗಳು ನಡೆಯುತ್ತವೆ. ಲೋನ್ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಬ್ಬರು ಬೆಳಿಬೇಕು, ಎರಡು ಬದ್ಧತೆ ಇರಬೇಕು ಮನುಷ್ಯನಿಗೆ. ನಾನು ತಗೊಂಡ ಲೋನು ಅದು ಹೆಚ್ಚು ಮಂದಿ ಹಣ, ಅದನ್ನು ನಾನು ಯಾವತ್ತೂ ಮೋಸ ಮಾಡಬಾರ್ದು. ಅದು ಬ್ಯಾಂಕ್ ಇದ್ದಲ್ಲ, ಅದು ಎಷ್ಟೋ ಮಂದಿ ಅವರ ಕನಸುಗಳ ಒಟ್ಟಿಗೆ ಇಟ್ಟಂಥ ಹಣ, ಮಗಳ ಮದುವೆಗೆ ಇರ್ಬೋದು ಅಥವಾ ಯಾವುದೇ ಒಂದು ಉದ್ದೇಶಕ್ಕೆ ಇಟ್ಟಂಥ ಹಣ, ಮನೆ ಕಟ್ಟಲಿಕ್ಕಿರ್ಬೋದು. ತಗೊಂಡವನಿಗೆ ಬದ್ಧತೆ ಇರಬೇಕು, ಕಟ್ಟಲೇಬೇಕು ಅಂತ. ಕೊರೋನಾ ಬಂದಾಗ ನಾನು ನನ್ನ ಹೆಂಡತಿ ಸಿಗ್ನೇಚರ್ ಹಾಕ್ಕೊಂಡು 6 ಕೋಟಿ ಸಾಲ ಮಾಡಿದೆ. ನಾನು 188 ಉದ್ಯೋಗಿಗಳಿಗೆ ಸಂಬಳ ಕೊಡಲಿಕ್ಕೆ 9 ತಿಂಗಳು 6 ಕೋಟಿ ಸಾಲ ಮಾಡಿದಾಗ ಅದರ ಬಡ್ಡಿಯಿಂದ ಬ್ಯಾಂಕ್ ಬೆಳೆಯಿತು, ಅವರು ಕೊಟ್ಟದ್ರಿಂದ ನಾವು ಬೆಳೆದೆವು. ಆದ್ದರಿಂದ ನಾವು ಬೆಳೆದುಕೊಂಡು ಸಾಲ ತಗೊಂಡವರು ಆ ಸಂಸ್ಥೆಯನ್ನು ಬೆಳೆಸಿಕೊಂಡು ನಡುವೆ ಒಂದಷ್ಟು ಮಂದಿಗೆ ಉದ್ಯೋಗ ನೀಡುವಂಥ ಇಂಥ ಸಂಸ್ಥೆಗಳು ಇನ್ನಷ್ಟು ಮೂಡಿ ಬರಲಿ ಅಂತ ಹೇಳಿಕೊಂಡು MK ಅನ್ನುವ ಹೆಸರಿನ ಅಂಡರ್ನಲ್ಲಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಾರೆ ಅವರೆಲ್ಲ ಸಕ್ಸಸ್ ಆಗ್ತಾರೆ ಅನ್ನೋದನ್ನು ನಾನು ಮನದಾಳದಿಂದ ಹೇಳಿಕೊಂಡು, ಯಾಕಂತೇಳಿದರೆ MK ವಿಜಯ್ ಕುಮಾರ್ ಅವರ ವ್ಯಕ್ತಿತ್ವ ಆ ರೀತಿ ಇತ್ತು. ರಾಜಕೀಯವಾಗಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅವರು ಎತ್ತರದ ಸ್ಥಾನವನ್ನು ಹೊಂದದೇ ಇರಬಹುದು, ಆದರೆ ನಮ್ಮಂಥವರ ಮನಸ್ಸಿನಲ್ಲಿ ಅವರು ಭಾಳ ಎತ್ತರದ ಜಾಗವನ್ನು ಹೊಂದಿದ್ದಾರೆ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ನನ್ನನ್ನು ಕರೆದಕ್ಕಾಗಿ ಮತ್ತು MK ವಿಜಯ್ ಕುಮಾರನ್ನು ಮತ್ತು ಪಬ್ಬರನ್ನೊಮ್ಮೆ ನೆನಪಿಸುವಂಥ ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ಆಶಯಕ್ಕೆ ಆಭಾರಿಯಾಗಿದ್ದೇನೆ. ಆಶಯ ಬೆಳೀಲಿ, ನಮ್ಮ ಆಶಯವೂ ಅದೇ, ಮತ್ತು ಲೋನ್ ತಗೊಂಡವರ ಆಶಯವೂ ಅದೇ, ಹಣ ಇಟ್ಟವರ ಆಶಯವೂ ಅದೇ, ನಮ್ಮೆಲ್ಲರ ಆಶಯವೂ ಅದೇ ಅಂತ ಹೇಳಿಕೊಂಡು ಆಶಯಕ್ಕೆ ಭಾಳ ಎತ್ತರದ ಆಶಯವನ್ನು ಕೋರಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.